ಸರ್, ಕೇಂದ್ರ ಬಜೆಟ್ ಪ್ರತಿ ವರ್ಷ ನಿರೀಕ್ಷೆ ಮಾಡ್ತೀರಾ ಅನ್ಕೊಂಡಿದ್ವಿ? ಇಲ್ಲ ನೋಡಿ, ನಾನಂತೂ ನಿರೀಕ್ಷೆಗಳೇ ನಂದು ಶೂನ್ಯ. ಕೇಂದ್ರ ಸರ್ಕಾರದಿಂದ 12 ವರ್ಷ ಆಯಿತು. ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಹೇಳಿ, ಅಥವಾ ಏನು ಘೋಷಣೆ ಮಾಡಿದ್ದಾರೆ ಅದು ಅನುಷ್ಠಾನಕ್ಕೆ ಆಗಿದೆಯಾ ಹೇಳಿ? ನಿರ್ಮಲಾ ಸೀತಾರಾಮ ಅವರು 2 ಸರಿ ಇಲ್ಲಿಂದಾನೇ ಆರಿಸಿ ಹೋಗಿರೋದು. ಅಟ್ಲೀಸ್ಟ್ ಕನ್ನಡಿಗರ ಒಂದು ಸ್ವಲ್ಪ ಮಟ್ಟಿಗೆ ಋಣ ತೀರಿಸ್ಬೋದಾ ಇಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಏನಾದರೂ ಮಾಡಿದಾರ ವಿಶೇಷವಾಗಿ ನಮಗೆ ಹೇಳಿ? ಈಗ ನಾವು ಯಾವ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಅಂದರೆ ಕರ್ನಾಟಕದವ್ರು ನಾವು ಅವ್ರದ್ದೇನು ಸಾಲವನ್ನು ನಾವು ಕೊಟ್ಟಿದ್ದೀವಿ ಅದು ತೀರಿಸಿದ್ರೆ ಸಾಕಾಗಿದೆ. ನಮ್ಮ GST ಪಾಲ್ ಬಂದರೆ ಸಾಕಾಗಿದೆ ನಮಗೆ. ನಾವೇನು JJMನಲ್ಲಿ 15,000 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದೀವಿ, ಅದು ಬಂದರೆ ಸಾಕಾಗಿದೆ. 2,500 ಕೋಟಿ ರೂಪಾಯಿ ಏನು 15 ಫೈನಾನ್ಸ್ ನಮ್ಮ ಪಂಚಾಯತದ್ದು ಬಂದರೆ ಸಾಕಾಗಿದೆ. ನಾವೇನು ತೆರಿಗೆ ಕೊಡ್ತಾ ಇದ್ದೀವಿ ಅದ್ರ ಪಾಲ್ ಬಂದರೆ ಸಾಕಾಗಿದೆ ನಮಗೆ. ನಂದಂತೂ ಈ ಮೋದಿ ಸರ್ಕಾರದಿಂದ ಇರ್ಬೋದು, ಕೇಂದ್ರ ಸರ್ಕಾರದಿಂದ ಇರ್ಬೋದು, ಈ ಬಜೆಟಿಂದ ಇರ್ಬೋದು, ಶೂನ್ಯ ನಿರೀಕ್ಷೆ ಇದೆ. ನಮ್ಮ ಪಾಲ್ ನಮ್ಮ ಕೊಡಿ ಸ್ವಾಮಿ, ನಾವು ದೇಶನೂ ಕಟ್ತೀವಿ, ರಾಜ್ಯನೂ ಕಟ್ತೀವಿ. ಲೋಕಾಯುಕ್ತ ಟ್ರ್ಯಾಪ್ಗಳು ಪೊಲೀಸ್ ಆಫೀಸರ್ಸ್ ಒಳಗಾಗ್ತಾ ಇರೋದು ಸರ್ಕಾರಕ್ಕೂ ಒಂದು ರೀತಿ ಮುಜುಗರ ಅಲ್ಲ ಇದು? ನೋಡಿ, ಯಾರು ಭ್ರಷ್ಟು ಯಾರು ಉಪ್ಪು ತಿಂದಿದ್ದಾರೆ ಅವ್ರು ನೀರು ಕುಡಿಲೇಬೇಕಾ? ಈಗ ಲೋಕಾಯುಕ್ತ ಟ್ರ್ಯಾಪ್ ಮಾಡೋದು ತಪ್ಪಂತ ಯಾಕೆ ಹೇಳಬೇಕು? ನಾವು ತಿದ್ಕೋಬೇಕಲ್ವಾ? ನಾನು ಕ್ಲೀನ್ ಇದ್ರೆ, ನಾನು ಶುದ್ಧನಾಗಿದ್ರೆ ನನಗೆ ಅದಕ್ಕೆ ಹೆದರಿಕೆ ಇರಬೇಕು. ನಾನು ಪ್ರಾಮಾಣಿಕಿದ್ರೆ ನಾನು ಯಾರು ಲೋಕಾಯುಕ್ತಕ್ಕೂ ಹೆದರೋದು ಬೇಡ, ಸರ್ಕಾರಕ್ಕೂ ಹೆದರೋದು ಬೇಡ. ನೀವು ಪ್ರಾಮಾಣಿಕರಿಲ್ಲ ಅಂದ್ರೇ ಇದು ಟ್ರ್ಯಾಪ್ ಆಗ್ತದೆ, ಅದು ಆಗ್ತದೆ, ಇದು ಆಗ್ತದೆ. ಇದು ಮಾಡೋ ತಪ್ಪು ಅಂತ ನಾವು ಹೆಂಗೆ ಹೇಳೋಕ್ಕಾಗ್ತದೆ? ನಮಗೆ ಜನರು ಆಯ್ಕೆ ಮಾಡಿರೋದು ಒಂದು ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡಲಿಕ್ಕೆ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಯಾರು ಕೂಡ ಟ್ರ್ಯಾಪ್ ಆಗಿರ್ಬೋದು ಅಥವಾ ಹಿಂಗೆ ಭ್ರಷ್ಟಾಚಾರದಲ್ಲಿ ತೊಡಗಿರ್ಬೋದು, ಅವ್ರು ನಮ್ಮ ಸರ್ಕಾರ 0 ಟಾಲರೆನ್ಸ್ ಇದೆ ಅದಕ್ಕೆ. ಥ್ಯಾಂಕ್ ಯು ಸರ್. ಸರ್, ಕೇಂದ್ರ ಬಜೆಟ್ ಪ್ರತಿ ವರ್ಷ ನಿರೀಕ್ಷೆ ಮಾಡ್ತೀರಾ ಅನ್ಕೊಂಡಿದ್ವಿ? ಇಲ್ಲ ನೋಡಿ, ನಾನಂತೂ ನಿರೀಕ್ಷೆಗಳೇ ನಂದು ಶೂನ್ಯ. ಕೇಂದ್ರ ಸರ್ಕಾರದಿಂದ 12 ವರ್ಷ ಆಯಿತು. ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಹೇಳಿ, ಅಥವಾ ಏನು ಘೋಷಣೆ ಮಾಡಿದ್ದಾರೆ ಅದು ಅನುಷ್ಠಾನಕ್ಕೆ ಆಗಿದೆಯಾ ಹೇಳಿ? ನಿರ್ಮಲಾ ಸೀತಾರಾಮ ಅವರು 2 ಸರಿ ಇಲ್ಲಿಂದಾನೇ ಆರಿಸಿ ಹೋಗಿರೋದು. ಅಟ್ಲೀಸ್ಟ್ ಕನ್ನಡಿಗರ ಒಂದು ಸ್ವಲ್ಪ ಮಟ್ಟಿಗೆ ಋಣ ತೀರಿಸ್ಬೋದಾ ಇಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಏನಾದರೂ ಮಾಡಿದಾರ ವಿಶೇಷವಾಗಿ ನಮಗೆ ಹೇಳಿ? ಈಗ ನಾವು ಯಾವ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಅಂದರೆ ಕರ್ನಾಟಕದವ್ರು ನಾವು ಅವ್ರದ್ದೇನು ಸಾಲವನ್ನು ನಾವು ಕೊಟ್ಟಿದ್ದೀವಿ ಅದು ತೀರಿಸಿದ್ರೆ ಸಾಕಾಗಿದೆ. ನಮ್ಮ GST ಪಾಲ್ ಬಂದರೆ ಸಾಕಾಗಿದೆ ನಮಗೆ. ನಾವೇನು JJMನಲ್ಲಿ 15,000 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದೀವಿ, ಅದು ಬಂದರೆ ಸಾಕಾಗಿದೆ. 2,500 ಕೋಟಿ ರೂಪಾಯಿ ಏನು 15 ಫೈನಾನ್ಸ್ ನಮ್ಮ ಪಂಚಾಯತದ್ದು ಬಂದರೆ ಸಾಕಾಗಿದೆ. ನಾವೇನು ತೆರಿಗೆ ಕೊಡ್ತಾ ಇದ್ದೀವಿ ಅದ್ರ ಪಾಲ್ ಬಂದರೆ ಸಾಕಾಗಿದೆ ನಮಗೆ. ನಂದಂತೂ ಈ ಮೋದಿ ಸರ್ಕಾರದಿಂದ ಇರ್ಬೋದು, ಕೇಂದ್ರ ಸರ್ಕಾರದಿಂದ ಇರ್ಬೋದು, ಈ ಬಜೆಟಿಂದ ಇರ್ಬೋದು, ಶೂನ್ಯ ನಿರೀಕ್ಷೆ ಇದೆ. ನಮ್ಮ ಪಾಲ್ ನಮ್ಮ ಕೊಡಿ ಸ್ವಾಮಿ, ನಾವು ದೇಶನೂ ಕಟ್ತೀವಿ, ರಾಜ್ಯನೂ ಕಟ್ತೀವಿ. ಲೋಕಾಯುಕ್ತ ಟ್ರ್ಯಾಪ್ಗಳು ಪೊಲೀಸ್ ಆಫೀಸರ್ಸ್ ಒಳಗಾಗ್ತಾ ಇರೋದು ಸರ್ಕಾರಕ್ಕೂ ಒಂದು ರೀತಿ ಮುಜುಗರ ಅಲ್ಲ ಇದು? ನೋಡಿ, ಯಾರು ಭ್ರಷ್ಟು ಯಾರು ಉಪ್ಪು ತಿಂದಿದ್ದಾರೆ ಅವ್ರು ನೀರು ಕುಡಿಲೇಬೇಕಾ? ಈಗ ಲೋಕಾಯುಕ್ತ ಟ್ರ್ಯಾಪ್ ಮಾಡೋದು ತಪ್ಪಂತ ಯಾಕೆ ಹೇಳಬೇಕು? ನಾವು ತಿದ್ಕೋಬೇಕಲ್ವಾ? ನಾನು ಕ್ಲೀನ್ ಇದ್ರೆ, ನಾನು ಶುದ್ಧನಾಗಿದ್ರೆ ನನಗೆ ಅದಕ್ಕೆ ಹೆದರಿಕೆ ಇರಬೇಕು. ನಾನು ಪ್ರಾಮಾಣಿಕಿದ್ರೆ ನಾನು ಯಾರು ಲೋಕಾಯುಕ್ತಕ್ಕೂ ಹೆದರೋದು ಬೇಡ, ಸರ್ಕಾರಕ್ಕೂ ಹೆದರೋದು ಬೇಡ. ನೀವು ಪ್ರಾಮಾಣಿಕರಿಲ್ಲ ಅಂದ್ರೇ ಇದು ಟ್ರ್ಯಾಪ್ ಆಗ್ತದೆ, ಅದು ಆಗ್ತದೆ, ಇದು ಆಗ್ತದೆ. ಇದು ಮಾಡೋ ತಪ್ಪು ಅಂತ ನಾವು ಹೆಂಗೆ ಹೇಳೋಕ್ಕಾಗ್ತದೆ? ನಮಗೆ ಜನರು ಆಯ್ಕೆ ಮಾಡಿರೋದು ಒಂದು ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡಲಿಕ್ಕೆ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಯಾರು ಕೂಡ ಟ್ರ್ಯಾಪ್ ಆಗಿರ್ಬೋದು ಅಥವಾ ಹಿಂಗೆ ಭ್ರಷ್ಟಾಚಾರದಲ್ಲಿ ತೊಡಗಿರ್ಬೋದು, ಅವ್ರು ನಮ್ಮ ಸರ್ಕಾರ 0 ಟಾಲರೆನ್ಸ್ ಇದೆ ಅದಕ್ಕೆ. ಥ್ಯಾಂಕ್ ಯು ಸರ್.